ಇನ್ನು ಬೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆಯಾಗಿದೆ. ಎಸ್ ರವಿಕುಮಾರ್ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಬೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರವಿಕುಮಾರ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ಮೇರೆಗೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಬೋವಿ ನಿಗಮದ ಫಲಾನುಭವಿಗಳಿಗೆ ಕಮಿಷನ್ಗೆ ಒತ್ತಾಯ, ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ವೈರಲ್ ಆಗಿತ್ತು. ವಿರೋಧ ಪಕ್ಷದವರು ಕೂಡ ರಾಜೀನಾಮೆಗೆ ಒತ್ತಾಯಿಸಿದ್ರು. ಈಗ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ರು, ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಈಗ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ರವಿಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಬೋವಿ ನಿಗಮದ ಫಲಾನುಭವಿಗಳಿಗೆ ಕಮಿಷನ್ಗೆ ಒತ್ತಾಯ ಅಂತ ಒಂದಿಷ್ಟು ಯೋಜನೆಗಳಿರುತ್ತೆ ಬೋವಿ ನಿಗಮದಲ್ಲಿ. ಆ ಯೋಜನೆಗಳ ಫಲಾನುಭವಿಗಳಿಗೆ ಕಮಿಷನ್ಗೆ ಒತ್ತಾಯವನ್ನು ಮಾಡಿದ್ರು ಅಂತಾರೆ. ಅಂದರೆ ನಿಮಗೆ ಯೋಜನೆಯ ಲಾಭ ಸಿಗಬೇಕು ಅಂತ ಹೇಳಿದ್ರೆ ಕಮಿಷನ್ ಕೊಡಿ ಅಂತ ಹೇಳಿ ರವಿಕುಮಾರ್ ಅವರು ಒಂದಿಷ್ಟು ಒತ್ತಾಯವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನಿಗಮದ ಅಧ್ಯಕ್ಷರ ರಾಜೀನಾಮೆಗೆ ವಿರೋಧ ಪಕ್ಷದ ನಾಯಕರು ಒತ್ತಾಯವನ್ನು ಮಾಡಿದರು. ಈಗ ಒತ್ತಾಯ ಜಾಸ್ತಿ ಆಗ್ತಾ ಇತ್ತು, ಈ ವಿಡಿಯೋಗಳು ಕೂಡ ಹರಿದಾಡ್ತಾ ಇತ್ತು. ಇದರಿಂದ ಸರ್ಕಾರಕ್ಕೆ ಮುಜುಗರ. ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನು ಕೊಟ್ಟಿದ್ರು, ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿ. ಸೊ ಈಗ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್. ಈ ವಿಡಿಯೋವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ರವಿಕುಮಾರ್ ಅವರು ಕಮಿಷನ್ಗೆ ಒತ್ತಾಯವನ್ನು ಮಾಡಿದ್ದಾರೆ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವರ ಸೂಚನೆ ಮೇಲೆಗೆ ರಾಜೀನಾಮೆಗೆ ಸಲ್ಲಿಕೆ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಮಹೇಶ್, ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ ಏನು ಬೋವಿ ನಿಗಮದಲ್ಲಿ ಆಗಿದೆ ಏನಾಗ್ತಿದ್ದ ಏನು ಅಕ್ರಮ ಅವ್ಯವಹಾರ ಏನಿದೆ ಅದು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗ್ತಿತ್ತು. ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ರವಿಕುಮಾರ್ ಅವರು ಪ್ರಾರಂಭದಲ್ಲಿ ಈ ಒಂದು ಆರೋಪನ ತಳ್ಳಿ ಹಾಕಿದ್ರು. ಜೊತೆಗೆ ಆ ವಿಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಮಾಡಲಾಗಿದೆ, ಬೇಕಂತಾನೆ ಯಾರು ನನ್ನ ವಿರುದ್ಧ ಪಿತ್ತೂರಿ ಮಾಡಲಾಗಿದೆ ಅಂತ ಒಂದು ಗಂಭೀರವಾದಂತ ಒಂದು ಪ್ರತ್ಯಾರೋಪನ ಮಾಡಿದ್ರು. ಅದಾದ್ರೂ ಸಹ ಎಲ್ಲೋ ಒಂದ್ ಕಡೆ ಆ ವಿಡಿಯೋ ಭಾರಿ ಒಂದು ವೈರಲ್ ಆಗಿತ್ತು. ಜೊತೆಗೆ ವಿಪಕ್ಷಗಳ ಒಂದು ಟೀಕೆಗೆ ತುತ್ತಾಗಿತ್ತು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಆ ಒಂದು ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಅದಾದ ತಕ್ಷಣ ಏನು ಎಸ್ ರವಿಕುಮಾರ್ ಅವ್ರನ್ನ ಬುಲಾವ್ ಮಾಡ್ಕೊಂಡು ಅಲ್ಲಿ ತಕ್ಷಣ ರಾಜೀನಾಮೆ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಅದಾದ ನಂತರ ಮೊನ್ನೆ ಏನು ಶಿವಮೊಗ್ಗದಲ್ಲಿ ಎಸ್ ರವಿಕುಮಾರ್ ಅವರು ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅದಾದ ನಂತರ ಇಂದು ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಭೂ ಒಡೆತನ ಏನು ಬೋವಿ ನಿಗಮದ ಒಂದು ಪ್ರಮುಖವಾಗಿ ಯೋಜನೆ ಆಗಿರ್ತಕ್ಕಂಥ ಭೂ ಒಡೆತನ ಯೋಜನೆ ಏನಿದೆ ಅದರಲ್ಲಿ ಫಲಾನುಭವಿಗಳಿಗೆ ಕೊಡತಕ್ಕಂಥ ಈ ಒಂದು ಯೋಜನೆಯಲ್ಲಿ ಭಾರಿ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಫಲಾನುಭವಿಗಳಿಗೆ ಏನು ಮನೆಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಅಧ್ಯಕ್ಷರೇ ಶಾಮೀಲಾಗಿದ್ದಾರೆ ಅಂತ ಒಂದು ಭಾರಿ ಒಂದು ಆರೋಪ ಏನು ಚರ್ಚೆಗೆ ಗ್ರಾಸ ಆಗಿತ್ತು. ಆ ಒಂದು ಚರ್ಚೆಗೆ ಇದೀಗ ಇಂಪು ಕೊಡುವಂತೆ ಏನು ಎಸ್ ರವಿಕುಮಾರ್ ಅವರು ಖುದ್ದಾಗಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ವಿಪಕ್ಷಗಳಿಗೆ ಒಂದು ಟೀಕೆ ಒಂದು ಅಸ್ತ್ರವಾಗಿ ತುತ್ತಾಗುತ್ತೆ. ಸರ್ಕಾರ ಏನಾದ್ರು ಈ ವಿಚಾರದಲ್ಲಿ SIT ತನಿಖೆ ಮಾಡಿ ತನಿಖೆಗೆ ಏನಾದ್ರು ಆದೇಶ ಕೊಡುತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತದೆ. ಒಂದಂತೂ ಸತ್ಯ, ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಏನು ನೀವು ವಾಲ್ಮೀಕಿ ನಿಗಮ ಆಗಿರ್ಬೋದು, ಜೊತೆಗೆ ಬೋವಿ ನಿಗಮ ಆಗಿರ್ಬೋದು, ಇನ್ನಿತರ ನಿಗಮದಲ್ಲಿ ಅವ್ಯವಹಾರ ಆಗ್ತಿರುವಂತದ್ದು ಸಾಕಷ್ಟು ಒಂದು ವಿಪಕ್ಷಗಳ ಒಂದು ಟೀಕೆಗೆ ಕಾರಣ ಆಗ್ತಿದೆ. ಓಕೆ, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.